ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ. ತೋಟದಲ್ಲಿ ಹೇಗೆಲ್ಲ ಕೆಲಸ ಆಗ್ತಾ ಇದೆ, ಏನೆಲ್ಲ ಆಗಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ನಿಮ್ಗೆಲ್ಲ ನಮ್ಮ ತೋಟನ ಕೂಡ ಪರಿಚಯ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ ನನ್ನ ಜೊತೆ, ನೋಡಿ ನಮ್ಮ ತೋಟ ಹೇಗಿದೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಇದೆಲ್ಲ ನಮ್ಮ ಕೋಳಿ ಮರಿಗಳು. 1-2 ಕೋಳಿ ಇಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತೊಂದು 10-15 ಕೋಳಿ ಆಗಿದೆ. ಎಲ್ಲ ಮಲ್ಟಿಪ್ಲೈ ಆಗ್ತಾ ಇದೆ. ನಾವೇನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲೇ ಸಾಕಿದಂತ 1-2 ಕೋಳಿಗಳನ್ನ ತಂದ್ಬಿಟ್ಟು ಅದನ್ನೇ ಮರಿ ಮಾಡಿ ಕಂಪ್ಲೀಟ್ ಆಗಿ ನಾಟಿ ಕೋಳಿ, ಇವು ಮರಿ ಮಾಡಿದಂತ ಕೋಳಿಗಳು. ಸ್ನೇಹಿತರೆ ನೋಡಿ, ಇದು ಕೂಡ ನಮ್ದೊಂದು ಕೋಳಿ ಮರಿ. ಇದು ಆಕ್ಚುಲಿ ಬ್ರೀಡಿಂಗಿಗೆ ಕುತ್ಕೊಂಡಿದೆ, ಅಂದ್ರೆ ಮೊಟ್ಟೆ ಕಾವು ಕೊಡ್ಲಿಕ್ಕೆ ಕುತ್ಕೊಂಡಿದೆ. ಈಗ ಸ್ವಲ್ಪ ಫುಡ್ ತಿನ್ನಕ್ಕೆ ಹೊರಗಡೆ ಬಂದಿದೆ. ನೋಡಿ ಸ್ನೇಹಿತರೆ, ನಾನೀಗ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇರೋಂತಹ ಶೆಡ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಶೆಡ್ ಏನಪ್ಪಾ ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿ ಸಪ್ಲೈಗೆ ಯೂಸ್ ಆಗ್ತಾ ಇದೆ. ಹಾಗೆ ಮತ್ತೆ ನಾವು ಕೋಳಿ ಹಾಗೆ ಗೊಬ್ಬರ ಇದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದೀವಿ. ಬನ್ನಿ, ನಾನು ನಿಮ್ಗೆ ನಮ್ಮ ಕೋಳಿನ ತೋರಿಸ್ತೀನಿ. ನೋಡಿ, ಇದೇನಿದೆ ಕೋಳಿ, ನಮ್ಮ ಕೋಳಿ ಬ್ರೀಡಿಂಗಿಗೆ ಕೂತ್ಕೊಂಡಿದೆ, ಅಂದ್ರೆ ಕಾವಿಗೆ ಕೂತ್ಕೊಂಡಿದೆ. ಇದು ಬಿಳಿ ಕೋಳಿ, ಇನ್ನೊಂದು ಕೋಳಿ ಕಪ್ಪು ಕೋಳಿ ಹೊರಗಡೆ ಮೇಯ್ತಾ ಇದೆ. ಹಸುವಾಗಿತ್ತು ಅನ್ಸುತ್ತೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಕೋಳಿಗಳು 24 ಗಂಟೆ ಕಾವು ಕೊಡ್ತಾನೆ ಕೂತಿರುತ್ತೆ. 1 ಗಂಟೆ 2 ಗಂಟೆ ಮಾತ್ರ ಹಸು ಆದಾಗ ಫುಡ್ ತಿನ್ನಕ್ಕೋಸ್ಕರ ಹೊರಗಡೆ ಹೋಗುತ್ತೆ ಕಾವಿಗೆ ಕೂತಾಗ. ಇದೇನ್ ಕಾಣ್ತಾ ಇದೆಯಲ್ಲ ನೀವು, ನೀರು ಒಂದು ಓಪನ್ ಆಗಿ ಇಟ್ಟಿದೀವಿ ಮೇಲೆ. ಇದನ್ನ ಸ್ವಲ್ಪ ಮಣ್ಣಲ್ಲಿ ಹೂತಿಟ್ಟಿದೀವಿ. ಯಾಕಂತ ಹೇಳಿದ್ರೆ, ಈ ನೀರು ಸ್ವಲ್ಪ ತಣ್ಣಗಿರ್ಲಿ, ಕೋಲ್ಡ್ ಆಗಿರ್ಲಿ. ಯಾಕಂದ್ರೆ ಹೊರಗಡೆ ಬಿಸಿಲು ಬಂತಂತ ಹೇಳಿದ್ರೆ ಸ್ವಲ್ಪ ನೀರು ಬಿಸಿ ಆಗತ್ತೆ. ಆ ಬಿಸಿ ಆಗೋದು ಸ್ವಲ್ಪ ಕೂಲ್ ಆಗಿರ್ಲಿ ಅಂತ ಹೇಳಿ ಮಣ್ಣಲ್ಲಿ ಹೂತಿಟ್ಟಿದೀವಿ. ಈಗ ಇದೇನ್ ಕಾಣ್ತಾ ಇದೀವಲ್ಲ ನಾವು, ಇದು ನಮ್ದು TC. ಇಲ್ಲಿ ಏನು ನಮ್ದು ಎಲೆಕ್ಟ್ರಿಸಿಟಿ ಕಂಟ್ರೋಲ್ ಏನಿದೆ ಅದು. ಆ ಗೇಜ್ ಎಲ್ಲ ನೋಡ್ಬೋದು, ಮೋಟರ್ ಎಷ್ಟು ವೋಲ್ಟ್ ಅಲ್ಲಿ ಓಡ್ತಾ ಇದೆ ಎಲ್ಲ ಶೋ ಆಗತ್ತೆ. ಇದು IBX, ಇದು ಸೋಲಾರ್ ಮತ್ತೆ ಎಲೆಕ್ಟ್ರಿಕ್ ಎರಡರಿಂದ ಕೂಡ ಚಾರ್ಜ್ ಆಗುತ್ತೆ. ಅಂದ್ರೆ ಫೆನ್ಸಿಂಗ್, ಏನು IBX ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗ್ ಒಳಗಡೆ ಕಾವಿ ಕೂತಿತ್ತಲ್ಲ, ಅದು ನಾಟಿ ಕೋಳಿ. ಇದು ಸ್ವಲ್ಪ ಫೈಟರ್ ಕ್ರಾಸ್ ಕೋಳಿ. ನೋಡಿ ಸ್ನೇಹಿತರೆ, ಈ ತೊಂಡೆ ಬಳ್ಳಿನ ಇದು ನಾವೇ ನಮ್ಮ ಮನೆಗೆ ಬೇಕಾದಷ್ಟು ನಾವು ಇಲ್ಲೇ ಬೆಳ್ಕೊಳ್ತಾ ಇದೀವಿ. ಏನು ನಮ್ಮ ಡೈಲಿ ಊಟಕ್ಕೆ ಏನ್ ಬೇಕು ಅದನ್ನ ನಾವು ಇಲ್ಲೇ ಬೆಳ್ಕೊಳ್ತಾ ಇದೀವಿ. ನಾವ್ ಇದನ್ನ ಯಾಕೆ ಬೆಳೀತಾ ಇದೀವಿ ಇಂಥದ್ದೆಲ್ಲ ಅಂತ ಹೇಳಿದ್ರೆ, ತೊಂಡೆ ಆಗ್ಲಿ, ತರಕಾರಿಗಳು, ಅಥವಾ ಏನು ಇನ್ನೊಂದು ಇದೆ ಪ್ರೋಟೀನ್ ಸೊಪ್ಪು, ಅದ್ರ ಬಗ್ಗೆನೂ ಹೇಳ್ತೀನಿ. ಯಾಕೆ ಬೆಳೀತಾ ಇದೀವಿ ಅಂದ್ರೆ, ಅಂಗಡಿಯಲ್ಲಿ ಸಿಗುವಂತದ್ದು ಎಷ್ಟು ಕೆಮಿಕಲ್ ಫರ್ಟಿಲೈಸರ್ ಅಥವಾ ರಸಗೊಬ್ಬರ ಯೂಸ್ ಮಾಡಿ ಎಲ್ಲಿ ಬೆಳೆದು ಏನು ಎತ್ತ ಅಂತ ಗೊತ್ತಿರಲ್ಲ, ಏನೆಲ್ಲ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳಿ. ಅದಕ್ಕಾಗಿ ನಾವೇ ಸ್ವಂತಕ್ಕೆ ಬೆಳ್ಕೊಂಡ್ರೆ ನಾವು ನಮ್ಗೆ ಒಂದು ಗ್ಯಾರಂಟಿ ಇರುತ್ತೆ ನಮ್ಮ ತೋಟದ ಬೆಳೆ ಅಂತ ಹೇಳಿ. ಇನ್ನೊಂದು ನೀವು ಒಳ್ಳೆ ಉದಾಹರಣೆ ನೋಡ್ಬೋದು. ಏನಂತ ಹೇಳಿದ್ರೆ, ಸಾಧಾರಣವಾಗಿ ಮಳೆಗಾಲದಲ್ಲಿ ತೊಂಡೆಕಾಯಿ ಅಷ್ಟು ಚೆನ್ನಾಗಿ ಬರಲ್ಲ. ಆದ್ರೂ ಕೂಡ ನೀವು ನೋಡ್ಬೋದು, ಈ ತೊಂಡೆಕಾಯಿಗಳನ್ನು ನೋಡ್ಬೋದು ಬಳ್ಳಿಯಲ್ಲಿ. ಹಾಗೆ ಬಳ್ಳಿ ಕೂಡ ನೋಡ್ಬೋದು ಎಷ್ಟು ಹಸಿರಾಗಿ ಚೆನ್ನಾಗಿದೆ ಅಂತ ಹೇಳಿ. ಆರ್ಗ್ಯಾನಿಕ್ ಫಾರ್ಮ್ ಬಗ್ಗೆ ಒಂದು ಸ್ವಲ್ಪ ಇದರಲ್ಲೇ ನಾವು ತಿಳ್ಕೊಳ್ಬಹುದು, ಅದರ ಬೆನಿಫಿಟ್ಗಳು ಏನಂತ ಹೇಳಿ. ಬನ್ನಿ ಸ್ನೇಹಿತರೆ, ಇದನ್ನ ನಾವು ಆಡ್ ಭಾಷೆಯಲ್ಲಿ ಪ್ರೋಟೀನ್ ಸೊಪ್ಪು ಅಂತ ಹೇಳಿ ಕರಿತೀವಿ. ಇದರ ಮೂಲ ಹೆಸರು ಏನಂತ ನನಗೂ ಕೂಡ ಗೊತ್ತಿಲ್ಲ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಸೊಪ್ಪಿನ ಕುಡಿ ಏನಿದೆ, ಇದು ತುಂಬಾ ಒಳ್ಳೆ ಪ್ರೋಟೀನ್ ಅನ್ನ ನೀಡುತ್ತೆ ನಮ್ಮ ದೇಹಕ್ಕೆ. ಮತ್ತೊಂದು ಏನಂತ ಹೇಳಿದ್ರೆ, ಇದನ್ನ ನೀವು ಸಿಟಿಯಲ್ಲಿ ಅಥವಾ ಎಲ್ಲಾದ್ರೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಇದ್ರೆ ಅಥವಾ ಒಂದು ಪಾಟ್ ಅಲ್ಲಿ ಕೂಡ ಬೆಳ್ಕೊಳ್ಬಹುದು. ಇದಕ್ಕೆ ಯಾವುದೇ ಕಾಡು ಪ್ರಾಣಿ ಆಗ್ಲಿ ಅಥವಾ ಸಾಕು ಪ್ರಾಣಿ ಯಾವ್ದ್ರದ್ದು ಕೂಡ ಲೂಟಿನೂ ಇಲ್ಲ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಒಳ್ಳೆ ಪ್ರೋಟೀನ್ ಅನ್ನು ಕೊಡುತ್ತೆ. ಇಂಥ ಸೊಪ್ಪನ್ನ ನಾವು ಬೆಳೆಸ್ಕೊಳ್ಳೋದು ತುಂಬಾ ಒಳ್ಳೇದಂತ ಹೇಳ್ತೀನಿ ನಾನು, ನಮ್ಮ ಆರೋಗ್ಯಕ್ಕೆ ಕೂಡ. ಸೇಮ್ ಬೇವಿನ ಸೊಪ್ಪು ಹಾಗೆ ಇರುತ್ತೆ, ಬೇವಿನ ಕಾಯಿ ತರನೇ ಇರುತ್ತೆ. ಕಾಯಿಗಳು ಕೂಡ ಬೇವಿನ ಕಾಯಿಗಳ ತರ ಇರುತ್ತೆ, ನೀವು ಇದನ್ನ ನೋಡಬಹುದು. ಬೇವಿನ ಸೊಪ್ಪಿಗೂ ಇದಕ್ಕೂ ತುಂಬಾ ಏನೋ ವ್ಯತ್ಯಾಸ ಇರಲ್ಲ, ಬಟ್ ಗುಡ್ ಪ್ರೋಟೀನ್. ಹಾಗೆ ಕೈ ಕೂಡ ಜಾಸ್ತಿ ಇರಲ್ಲ, ಸ್ವಲ್ಪ ಪಲ್ಯ ಗಿಲ್ಯಕ್ಕೆಲ್ಲ ತುಂಬಾ ಚೆನ್ನಾಗುತ್ತೆ. ನೋಡ್ಬೋದು, ಇದೆಲ್ಲ ಪ್ರೋಟೀನ್ ಸೊಪ್ಪು ಗಿಡಗಳೇ. ಇದು ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ, ನೀವು ಇದನ್ನ ನೋಡ್ಬೋದು. ಸ್ನೇಹಿತರೆ, ಇದೇನ್ ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಒಂದು 4 ವರ್ಷದ ಇನ್ನು ಪುಟ್ಟ ಸಸಿ ಅಷ್ಟೇ. ಗಿಡ 4 ವರ್ಷದ್ದು ಅಡಿಕೆ ಗಿಡ. ಇದೇನಿದೆ, ಈ ಸಣ್ಣ ಸಸಿಗಳಲ್ಲಿ ಹಿಂಗಾರ ಸ್ವಲ್ಪ ಓಪನ್ ಆಗುವಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಈ ತರ ಡ್ರೈ ಆಗ್ಬಿಡ್ತಂದ್ರೆ ಸ್ವಲ್ಪ ಈ ಮೇಲಿನ ಪದರ ಓಪನ್ ಆಗಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಪದರನ ಒಂದ್ ಸ್ವಲ್ಪ ಹೀಗೆ ಕೈಯಲ್ಲಿ ಓಪನ್ ಮಾಡ್ತಾ ಇದೀವಿ, ಬಿಡಿಸ್ಕೊಡ್ತಾ ಇದೀವಿ. ನೋಡ್ಬೋದು, ಈಗ ನಿಮ್ಗೆ ಹಿಂಗಾರ ಓಪನ್ ಆಯ್ತು. ಈ ಹಿಂಗಾರದ ಸುವಾಸನೆ ಏನಿರುತ್ತೆ ತುಂಬಾ ಚಂದ ಇರುತ್ತೆ. ಒಂದು ಮಲ್ಲಿಗೆ ಹೂ ತರಾನೇ ಸುವಾಸನೆ ಬೀರುತ್ತೆ ಹಿಂಗಾರ. ನೋಡಿ ಸ್ನೇಹಿತರೆ, ಇದು ನಾಟಿ ತೆಂಗಿನ ಸಸಿ.
ಇದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಈ ವರ್ಷ ಹಾಕಿದ್ದೀವಿ. ಇನ್ನು ಗುಂಡಿ ಈ ಥರ ಚೆನ್ನಾಗಿ ಆದಷ್ಟು ಲೂಸ್ ಮಾಡಿ ಹಾಕಿದ್ರೆ ಗಿಡ ಬೇಗ ಡೆವಲಪ್ ಆಗುತ್ತೆ. ಒಂದು 6-7 ವರ್ಷಕ್ಕೆ ನೀವು ಫಸಲು ನೋಡ್ಬೋದು, ಇಲ್ಲ ಅಂದ್ರೂ ಕನಿಷ್ಠ ಒಂದು 10 ವರ್ಷ ಹಿಡಿಯುತ್ತೆ ಇದು ನಾಟಿ ಸಸಿಗೆ. ಇನ್ನು ಕೆಲವು ಸಸಿಗಳು 3 ವರ್ಷಕ್ಕೆ ಇಂದ 4 ವರ್ಷಕ್ಕೆ ಫಸಲು ಕೊಡುತ್ತೆ, ಹೈಬ್ರಿಡ್. ಆ ತಳಿಯನ್ನು ಇನ್ನೂ ಕೂಡ ನಾವು ಹಾಕಿಲ್ಲ, ಮುಂದಕ್ಕೆ ಹಾಕಬೇಕು. ಇದೆಲ್ಲ ಸಾವಯವ ರೀತಿಯಲ್ಲೇ ಮಾಡ್ತಿದ್ದೀವಿ. ಇದು ಗ್ರಾಫ್ಟೆಡ್ ಹೈಬ್ರಿಡ್ ಅಂತ ಹೇಳ್ತೀವಲ್ಲ, ಗ್ರಾಫ್ಟೆಡ್ ಗಿಡ ಅಂದ್ರೆ ಕಸಿ ಮಾಡಿರೋಂಥ ಮಾವಿನ ಗಿಡ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದು ಗಿಡ ನೆಟ್ಟು 1 ವರ್ಷಕ್ಕೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವರ್ಷ ನಾವು ಹೂ ಚೂಟ್ಬೇಕು, 2ನೇ ವರ್ಷದಿಂದ ಕಾಯಿ ಬಿಡುತ್ತೆ. ವರ್ಷದ 365 ದಿನ ಕೂಡ ಈ ಗಿಡ ಮಾವಿನ ಹಣ್ಣುಗಳನ್ನು ಕೊಡುತ್ತೆ. ಸ್ನೇಹಿತರೆ, ಈ ತಳಿಯನ್ನು ನಾವು ನೋಡ್ತಾ ಇದೀವಲ್ಲ, ಹೇಗೆ ಇದು ಕೆಂಪಾಗಿದೆಯಲ್ಲ, ಇದು ಕುಂದ್ರಿ ಸಸಿ ಅಂತ ಹೇಳಿ, ಕೆಂದಾಳೆ ಅಂತ ಹೇಳ್ತೀವಿ. ಇದನ್ನ ಹೆಚ್ಚಿನಾಗಿ ದಕ್ಷಿಣ ಕನ್ನಡ, ಸೌತ್ ಕೇಂದ್ರ, ಉಡುಪಿ, ಮಂಗಳೂರು, ಕೇರಳ, ಗೋವಾ ಭಾಗದಲ್ಲಿ ನೋಡ್ತೀವಿ ನಾವಿದು. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದು ಎಳ್ನೀರಿಗೆ ತುಂಬಾ ಫೇಮಸ್ ಈ ಗಿಡ. ನೀವೇನು ಕೆಂಪು ಎಳ್ನೀರುಗಳನ್ನು ನೋಡ್ತಿರಲ್ಲ ಮಾರುಕಟ್ಟೆಯಲ್ಲಿ, ಆ ಕೆಂಪು ಎಳ್ನೀರಿನ ಗಿಡ ಕುಂದ್ರಿ ಗಿಡ ಅಂತ ನಾವು ಹೇಳ್ತೀವಿ. ಮಾರುಕಟ್ಟೆಯಲ್ಲಿ ಈ ಎಳನೀರಿನ ಬೆಲೆ ಕೂಡ ಜಾಸ್ತಿ ಇರುತ್ತೆ. ನೀವೇನು ಮಾಮೂಲಿ ನಮ್ಮ ಎಳ್ನೀರು ನೋಡ್ತೀವಿ, ಅದೊಂದು 60-70 ರೂಪಾಯಿ ರೇಂಜಲ್ಲಿ ಇದ್ರೆ, ಇದು ಈ ಕುಂದ್ರಿ ಸಸಿ ಎಳ್ನೀರು ಏನು ನಾವು ಒಂಥರ ಆರೆಂಜ್ ಕಲರ್ ಎಳ್ನೀರನ್ನು ನೋಡ್ತೀವಿ, ಅದರ ಬೆಲೆ ಕನಿಷ್ಠ ಒಂದು 20-30 ರೂಪಾಯಿ ಜಾಸ್ತಿ ಇರುತ್ತೆ ಮಾಮೂಲಿ ಎಳ್ನೀರಿಗೆ ಹೋಲಿಸ್ಕೊಂಡ್ರೆ. ಅಂದ್ರೆ ಅದೊಂದು 60 ರೂಪಾಯಿ ಇದ್ರೆ ಇದು 80-85 ಈ ರೀತಿ ಇರುತ್ತೆ. ಕುಡಿಲಿಕ್ಕೆ ಕೂಡ ಇದ್ರ ಎಳ್ನೀರು ತುಂಬಾ ಸಿಹಿಯಾಗಿ ಟೇಸ್ಟಿ ಆಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿ ಸ್ನೇಹಿತರೆ, ಕೇರೆ ಹಾವು ಕಾಣ್ತಾ ಇದೆ ಇಲ್ಲಿ. ನಮ್ಮ ತೋಟದಲ್ಲಿ ಕೇರೆ ಹಾವು ನೋಡ್ಬೋದು ನೀವಿಲ್ಲಿ. ನೋಡಿ ಸ್ನೇಹಿತರೆ, ಈ ಎದುರುಗಡೆ ನಮ್ಮ ತೋಟ, ಕೆಳಗಡೆ ಈ ಹೊಳೆ, ತುಂಬ ಪ್ರಶಾಂತವಾದ ವಾತಾವರಣ, ಒಳ್ಳೆ ಸೀನರಿ. ನಮ್ಗೆ ಎಂಥ ಸ್ಟ್ರೆಸ್ ಇರಲಿ ದಿನದಲ್ಲಿ ಒಂದು ಅರ್ಧ ಗಂಟೆ ಇಲ್ಲಿ ಬಂದು ತೋಟನೆಲ್ಲ ಸುತ್ತಾಡಿ, ನಮ್ಮ ದನ ಕರು ಕೋಳಿಗಳನ್ನ ನಾಯಿಗಳನ್ನೆಲ್ಲ ಮಾತಾಡಿಸಿ, ಹೀಗೆ ಕೆಳಗೆ ಬಂದು ಈ ಪ್ರಶಾಂತವಾದ ವಾತಾವರಣದಲ್ಲಿ ಬಂದು ಕೂತ್ಕೊಂಡ್ರೆ ನಿಮ್ಗೆ ಅದೆಂಥ ದೊಡ್ಡ ಸ್ಟ್ರೆಸ್ ಇದ್ರೂ ಕೂಡ ನಿಮಗೆ ಮಾಯ ಆಗುತ್ತೆ, ತುಂಬ ರಿಲೀಫ್ ಆಗುತ್ತೆ ಮೈಂಡಿಗೆ. ನೋಡಿ, ಇದೆಲ್ಲ ಸೀನರಿ, ಫೋಟೋ ಶೂಟ್ ಕೂಡ ತುಂಬ ಒಳ್ಳೆ ಪ್ಲೇಸು, ಅಷ್ಟು ಸುಂದರವಾಗಿದೆ.